ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸ್ಥಳಾಂತರ ಆದೇಶವನ್ನ ಕೃಷಿ ಸಚಿವರೊಂದಿಗೆ ಮಾತನಾಡಿದ್ದು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಭರವಸೆ ಕೊಟ್ಟಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಪಟ್ಟಣದ ಕೃಷಿ ಉಪನಿರ್ದೇಶಕರ ಕಚೇರಿ ಸಿಂಧನೂರಿಗೆ ಸ್ಥಳಾಂತರದ ಆದೇಶದ ವಿರುದ್ಧ ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿ ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ 30ನೇ ದಿನದ ಧರಣಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಸರ್ಕಾರದ ಇಂತಹ ತೀರ್ಮಾನಗಳಿಂದ ಯಾವುದೇ ತಾಲೂಕು ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಸರ್ಕಾರ ಈಗಾಗಲೇ ಲಿಂಗಸಗೂರಿನಿಂದ 200 ಬೆಡ್ಗಳ ಆಸ್ಪತ್ರೆಯನ್ನ ಸಿಂಧನೂರಿಗೆ ವರ್ಗಾಯಿಸಿದ್ದು, ಆರ್ಟಿಒ ಕಚೇರಿ, ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಕಚೇರಿ, ಕೆಎಸ್ಆರ್ಟಿಸಿ ಡಿವಿಷನ್ ಆಫೀಸ್ ಈಗ ಕೃಷಿ ಉಪನಿರ್ದೇಶಕರ ಕಚೇರಿ ಸ್ಥಳಾಂತರಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ. ಸರ್ಕಾರಕ್ಕೆ ಸಿಂಧನೂರಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದ್ರೆ ಸಿಂಧನೂರಿಗೆ ಇನ್ನೊಂದು ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಮಂಜೂರಾತಿ ನೀಡಲಿ. 10,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಸಿಂಧನೂರನ್ನ ಅಭಿವೃದ್ಧಿಪಡಿಸಲಿ, ನಮ್ಮದೇನು ಅಭ್ಯಂತರವಿಲ್ಲ ಅಂತ ಹೇಳಿದರು. ಬ್ರಿಟಿಷರ ಕಾಲದಿಂದಲೂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಚೇರಿಗಳನ್ನ ಒಂದೊಂದಾಗಿ ಸಿಂಧನೂರಿಗೆ ವರ್ಗಾಯಿಸುತ್ತಿರುವುದು ಯಾವ ನ್ಯಾಯ? ಇಂತಹ ಘಟನೆಗಳು ಯಾವುದೇ ತಾಲೂಕಲ್ಲಿ ಆಗಲಿ ಮರುಕಳಿಸಬಾರದು. ಅಧಿಕಾರಿಗಳು ಸರ್ಕಾರಕ್ಕೆ ಮತ್ತು ನಿಷ್ಠೆ ವರದಿಯನ್ನ ಸಲ್ಲಿಸಬೇಕು. ತಪ್ಪು ಮಾಹಿತಿಯನ್ನ ಸಲ್ಲಿಸಿದ ಕಾರಣಕ್ಕಾಗಿ ಇಂತಹ ಘಟನೆಗಳು ಜರುಗುತ್ತವೆ ಎಂದಿದ್ದಾರೆ. ತಮ್ಮ ಕ್ಷೇತ್ರದ ಬಗ್ಗೆ ಇಲ್ಲಿನ ರಾಜಕಾರಣಿಗಳು ಹೆಚ್ಚು ಗಮನ ಹರಿಸಬೇಕಾಗಿದೆ. ಇದೇ ರೀತಿ ಒಂದೊಂದಾಗಿ ಸರ್ಕಾರಿ ಕಚೇರಿಗಳು ವರ್ಗಾವಣೆಗೊಂಡ್ರೆ ಮುಂದೆ ಕ್ಷೇತ್ರದ ಅಭಿವೃದ್ಧಿಯಾಗುವುದಾದ್ರೂ ಹೇಗೆ? ನೀವು ಮತದಾರ ಹತ್ತಿರ ಹೋಗಿ ಹೇಗೆ ಮತ ಕೇಳ್ತೀರಿ? ನಿಮ್ಮ ಕ್ಷೇತ್ರದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬೇಕಾಗಿದೆ ಅಂತ ಸ್ಥಳೀಯ ರಾಜಕಾರಣಿಗಳಿಗೆ ಹಾಗೂ ಶಾಸಕರಿಗೆ ಎಚ್ಚರಿಸಿದ್ರು. ಈ ವಿಚಾರವಾಗಿ ನಾನು ಈಗಾಗಲೇ ಕೃಷಿ ಸಚಿವರೊಂದಿಗೆ ಮಾತನಾಡಿದ್ದು, ಅವರು ಯಾವುದೇ ಕಾರಣಕ್ಕೂ ಕೃಷಿ ಇಲಾಖೆ ಸಿಂಧನೂರಿಗೆ ವರ್ಗಾವಣೆಯಾಗಲು ಇಲಾಖೆ ಅಧಿಕಾರಿಗಳಿಂದ ಸಂಪೂರ್ಣವಾದ ಮಾಹಿತಿ ಪಡೆದುಕೊಂಡು ಮುಂದಿನ ದಿನದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಅವಶ್ಯಕ ಬಿದ್ದರೆ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರಾಗಿದ್ದು ಅವರನ್ನು ಕೂಡ ಭೇಟಿಯಾಗಿ ಈ ವಿಚಾರವನ್ನ ಅವರ ಗಮನಕ್ಕೆ ತಂದು ಕೃಷಿ ಉಪನಿರ್ದೇಶಕರ ಕಚೇರಿ ಸ್ಥಳಾಂತರವನ್ನ ತಡೆ ಹಿಡಿಯಲು ವಿಶ್ವ ಪ್ರಯತ್ನ ಮಾಡ್ತೀನಿ ಅಂತ ಅವರು ರೈತ ಹೋರಾಟಗಾರರಿಗೆ ಭರವಸೆ ಕೊಟ್ಟಿದ್ರು. ಅದಕ್ಕೆ ಸಿಬ್ಬಂದಿಗಳನ್ನ ಕೊಟ್ಟು ವ್ಯವಸ್ಥೆ ಮಾಡಲ್ವಾ? ಹಿಂದೆ ಬ್ರಿಟಿಷ್ನವರು ಇರುವಾಗ ಇದೆಲ್ಲ ಪಟ್ಟಿಯಾಗಿದೆ. ಲಿಂಗಸೂಗೂರು ಇದು ಸ್ವಲ್ಪ ಅಭಿವೃದ್ಧಿ ಪಥದಲ್ಲಿದೆ, ಡೆವಲಪ್ಮೆಂಟ್ ಅಲ್ಲಿ ಮುಂದೆ ಇದೆ. ಇದು ಎಲ್ಲಾ ತಾಲೂಕುಗಳಿಗೆ ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಗಳಿಗೆ ಕೇಂದ್ರ ಇದೆ. ಆ ಕಾರಣಕ್ಕೆ ಇಲ್ಲಿ ಇಂತಿಂತ ಇಲಾಖೆಗಳು ಇರಲಿ ಅಂತ ಹೇಳಿ ಮಾಡಿದ್ದಾರೆ. ಅವತ್ತು ರಾಜಕಾರಣ ಇರಲಿಲ್ಲ. ಬ್ರಿಟಿಷ್ನವರ ಆಡಳಿತ ಮಾಡುವಾಗ ರಾಜಕಾರಣ ಇರಲಿಲ್ಲ. ಅವರಿಗೆ ಯಾವ ಅಂಕಿ ಅಂಶಗಳು ಅಥವಾ ಲೆಕ್ಕಾಚಾರಗಳು ಕರೆಕ್ಟ್, ತಾವು ತಗೊಂಡ್ತಕ್ಕಂತ ಕೆಲಸ ಪಕ್ಕದ ಕ್ಷೇತ್ರದವರು ಮಾಡಿದ್ರೆ ಅದು ಕೂಡ ತಪ್ಪೆ. ಈಗ ನಾನು ಯಾವ್ದಾರು ಈ ಕಡೆ ತಾಲೂಕು ಆ ಕಡೆ ತಾಲೂಕಿಗೂ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೂ ಕೂಡ ತಪ್ಪಂತ ಹೇಳ್ತೀನಿ. ಯಾಕೆ ಅಂದ್ರೆ ನಿಮ್ಮ ತಿಳುವಳಿಕೆ, ನಿಮ್ಮ ಸರ್ಕಾರ ಏನಿದೆಯೋ ಹೆಚ್ಚುವರಿಯಾಗಿ ಒಂದು ಇಲಾಖೆಯನ್ನ ಹಾಕ್ಸ್ಕೊಳ್ರಿ. ಇಲ್ಲಿ ಯಾವುದು ಉಪ ನಿರ್ದೇಶಕರು 2 ಇದೆಯಲ್ಲ, ಬೆಂಗಳೂರಿಂದ ಮುಖ್ಯಮಂತ್ರಿ ಕೈಲಿ ಅಲಾಟ್ ಮಾಡಿಸ್ಕೊಂಡು ಹಾಕ್ಸ್ಕೊಳಪ್ಪ. ಅಲ್ಲಿ ಯಾರು ಶಾಸಕ ಹಾಕ್ಸ್ಕೋ, ಇನ್ನೊಂದು AC ಆಫೀಸ್ ಹಾಕ್ಸ್ಕೋ, ಇನ್ನೊಂದು DC ಆಫೀಸೇ ಹಾಕ್ಸ್ಕೋ, ಜಿಲ್ಲೆ ಮಾಡಿಸ್ಕೊಂಡು. ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತಾರ? ಅದು ಬಿಟ್ಟು ಎಲ್ಲೋ ಇರ್ತಕ್ಕಂತ ಸವಲತ್ತನ್ನ ತಾನು ಅಧಿಕಾರದಲ್ಲಿ ಇದೀನಿ ಅಂತ ಹೇಳಿ ತಗೊಳ್ಳೋದು ತಪ್ಪಾಗುತ್ತೆ. ಅದನ್ನ ಕೈ ಬಿಡ್ರಿ. ನಿಮ್ಮ ತಾಲೂಕಿನ ಅಭಿವೃದ್ಧಿಯನ್ನ ನೀನು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ತೀಯೋ, ಈ ತಾಲೂಕಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯವರು ಆ ಜವಾಬ್ದಾರಿಯನ್ನ ಮಾಡ್ತಾರೆ. ಆಡಳಿತದ ಅಧಿಕಾರ ನಿಮ್ಮ ಹತ್ರ ಇದೆ ಅಂತ ಹೇಳಿ ತಪ್ಪು ಮಾಡಕ್ ಹೋಗ್ಬಾರ್ದು. ಆಯ್ತು, ನಾಳೆ ಸಿಂಧನೂರೇ ಇಟ್ಕೊಳ್ಳಿ, ಅಲ್ಲಿ ವಿಪಕ್ಷದಲ್ಲಿ ಬರ್ತಕ್ಕಂತ ಶಾಸಕ ಗೆಲ್ತಾನೆ ಅಂತ ಇಟ್ಕೊಳ್ಳಿ. ನಾಳೆ ಲಿಂಗಸೂಗೂರಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂತ ಶಾಸಕ ಗೆಲ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಮತ್ತೆ ಈ ಕಡೆಗೆ ವರ್ಗಾವಣೆ ಮಾಡ್ಕೋಬಹುದಲ್ಲ. ಅಂದ್ರೆ ಈ ನಡವಳಿಕೆಯೇ ತಪ್ಪು. ಇದು ಈ ತಪ್ಪು ಸಂಪ್ರದಾಯವನ್ನ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬಾರ್ದು. ಅವರು ಕಾಂಗ್ರೆಸ್ ಇಂದಲಾದ್ರೂ ಗೆದ್ದಿರ್ಲಿ, ಬಿಜೆಪಿಯಿಂದಲಾದ್ರೂ ಗೆದ್ದಿರ್ಲಿ, JDS ಅಲ್ಲಿ ಗೆದ್ದಿರ್ಲಿ, ಯಾವುದೇ ಪಕ್ಷದಲ್ಲಿ ಗೆದ್ದಿರ್ಲಿ, ಈ ತಾರತಮ್ಯವನ್ನ ಹುಟ್ಟಾಕ್ತಕ್ಕಂತ ಪ್ರಕ್ರಿಯೆ ಯಾವುದೇ ಸರ್ಕಾರದಲ್ಲಿ ಆಗಬಾರ್ದು.
ಇದನ್ನು ಮೀರಿ ನಿಮ್ಗೇನಾದ್ರೂ ಮುಖ್ಯಮಂತ್ರಿಗೆ ಸಿಂಧನೂರಿಗೆ ಏನೇನ್ ಕೊಡಬೇಕು ಜೊತೆಗೆ ಜವಾಬ್ದಾರಿ ಕೂಡ ಮುಖ್ಯ ಆಗುತ್ತೆ. ಇಲ್ಲಿ ಸರ್ಕಾರಗಳು ಮಾಡುವಂತ ತಪ್ಪೇನಿದೆ, ಈ ರೀತಿ ತಪ್ಪುಗಳು ಯಾವುದೇ ಸಂದರ್ಭದಲ್ಲಿ ಮುಂದುವರಿಬಾರದು. ಯಾವುದೋ ಕ್ಷೇತ್ರದಲ್ಲಿ ಯಾರೋ ಪ್ರಭಾವಿ ರಾಜಕಾರಣಿ ಮುಖ್ಯಮಂತ್ರಿಗೂ ಅಥವಾ ಪಕ್ಷಕ್ಕೂ ಬಹಳ ಅವಶ್ಯಕತೆ ಇದೆ ಅನ್ನೋದಾದ್ರೆ ಪಕ್ಕದ ಕ್ಷೇತ್ರದ ಇಲಾಖೆಗಳನ್ನ ತೆಗೆದು ಅಲ್ಲಿಗೆ ಇದು ಯಾವ ಸೀಮೆ ಡೆಮಾಕ್ರಸಿ? ನೀವು ಬಲಾಢ್ಯರು ಮತ್ತೊಂದು ಬಲಹೀನ ಇರ್ತಕ್ಕಂಥವ್ರನ್ನ ಕಿತ್ಕೊಂಡು ಆ ಕಡೆಗೆ ಸೆಳೆಯೋದಾದ್ರೆ ಇದು ಹೆಂಗೆ ಸರಿಯಾಗತ್ತೆ? ಇದು ಡೆಮಾಕ್ರಸಿ ಅಲ್ಲ, ಇದು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾಗರಿಕರ ಮೇಲೆ ಆಗ್ತಕ್ಕಂಥ ಬಹಳ ಆಘಾತಗಳು ಇದು ಒತ್ತಡಗಳಾಗತ್ತೆ. ಬೇರೆ ಕ್ಷೇತ್ರದ ಜನರ ಮೇಲೆ ಆಗ್ತಕ್ಕಂಥ ತಪ್ಪು ನಡವಳಿಕೆಗಳು ಸರ್ಕಾರ ನೀವು ಮಾಡ್ತಾ ಇದ್ದೀರಿ. ಈ ಕೂಡಲೇ ಈ ನಡವಳಿಕೆಯನ್ನ ತಿದ್ಕೋಬೇಕು, ಆಗಿರೋ ತಪ್ಪನ್ನ ಕರೆಕ್ಷನ್ ಮಾಡ್ಕೋಬೇಕು. ಸರ್, ಈಗ ಲಿಂಗಸೂರಿಗೆ ಹಲವು ಕಚೇರಿಗಳನ್ನ ಈಗಾಗಲೇ ಕೈ ತಪ್ಪಿ ಹೋಗಿದ್ದಾವ. ಈಗ ನೀವು ಈ ವೈಯಕ್ತಿಕವಾಗಿ ಕೃಷಿ ನಿರ್ದೇಶಕರ ಕಚೇರಿಗೆ ಮುಖ್ಯಮಂತ್ರಿ ಹತ್ರ ಮಂಡಿಸ್ತೀರಿ ಅಂತ ಹೇಳಿದ್ರಿ. ಮುಂದುವರೆದು ಅವ್ರಿಗೆ ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾರೋ ಅಥವಾ ಮಾಡದೇ ಇದ್ರೆ ನೀವು ಅದ್ರ ಬಗ್ಗೆ ಏನ್ ಮುಂದೆ ಕೈಗೊಳ್ತೀರಿ? ನೋಡಿ, ಇದು ಲಿಂಗಸೂಗೂರಿಗೆ ಸೀಮಿತ ಆಗಬಾರ್ದು. ಯಾವುದೇ ಕ್ಷೇತ್ರದ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಈ ತರದ ನಡವಳಿಕೆಗಳು ನಡೀಬಾರ್ದು. ಈಗ ಏನು ಈ ಪ್ರಕ್ರಿಯೆ ಕೃಷಿ ಅಧಿಕಾರಿಯ ವರ್ಗಾವಣೆ, ಕಚೇರಿ ವರ್ಗಾವಣೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಮಂತ್ರಿ ನಾವು ಮಾತಾಡಿದ್ವಿ. ಈ ತಪ್ಪಿಗೆ ಈಗ ನಮ್ಗೇನು ಇಂಟ್ರೆಸ್ಟ್ ಇರಲಿಲ್ಲ, ಇದು ಬೇರೆಯವರು ಒತ್ತಡಕ್ಕೆ ಹಿಂಗಾಗಿದೆ. ಆ ಕಾರಣಕ್ಕೆ ನಮಗೂ ಗೊತ್ತಿದೆ ಇದು ಆಗಬಾರ್ದು ಅಂತ ಹೇಳಿ ಆಗಿದೆ. ಇದನ್ನ ನೀವೆಲ್ಲ ಹೇಳ್ತಾ ಇದ್ದೀರಿ, ಇದನ್ನ ನಾನು ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ತರ್ತೀನಿ ಅಂತ ಹೇಳಿದ್ರು. ಆಮೇಲೆ ಇದು ಮುಗಿದ ಮೇಲೆ, ಅಧಿವೇಶನ ಮುಗಿದ ಮೇಲೆ ನಾವು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಇದನ್ನ ಇಲ್ಲಿಗೆ ತಟಸ್ಥ ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಂತರ ಸ್ಥಳಕ್ಕಾಗಮಿಸಿದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಕೃಷಿ ಇಲಾಖೆ ಅಧಿಕಾರಿಗಳಿಂದ ತಪ್ಪು ಮಾಹಿತಿ ಸರ್ಕಾರಕ್ಕೆ ಹೋಗಿದ್ದು, ವಾಸ್ತವಾಂಶ ಸ್ಥಿತಿಯನ್ನ ಮತ್ತೊಮ್ಮೆ ಕೃಷಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸೂಚಿಸಬೇಕು ಅಂತ ಹೇಳಿದರು. ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿ ಅನಿರ್ದಿಷ್ಟ ಅವಧಿಯ ಧರಣಿಯ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಚಾಲಕರು ಆದ ಶ್ರೀಮತಿ ಉಮಾದೇವಿ, ಕೆಆರ್ಎಸ್ ಪಕ್ಷದ ವಿಜಯಕುಮಾರ್, ಹಿರಿಯ ಪತ್ರಕರ್ತ ಗುರುರಾಜ್ ಗೌಡೂರು, ಹನುಮಂತ ನೆಲೋಗಿ ಸೇರಿ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ನಂದಿಹಾಳ, ತಾಲೂಕು ಅಧ್ಯಕ್ಷ ದುರ್ಗಾಪ್ರಸಾದ್, ಜಿಲ್ಲಾ ಕಾರ್ಯಾಧ್ಯಕ್ಷ ಆನಂದ್ ಈಚನಾಳ, ನಿವೃತ್ತ ತಹಸೀಲ್ದಾರ್ ಅಮರೀಶ್ ಹಂದೂರ್, ಸುಭಾಷ್ ಪಲ್ಯದ್, ಹನುಮಗೌಡ, ಸದಾನಂದ ನಿರ್ಲಕೇರಿ, ಭಾರತೀಯ ಪ್ರಜಾಸೇನೆಯ ತಾಲೂಕು ಅಧ್ಯಕ್ಷ ಮೌನೇಶ್ ಹೊನ್ನಳ್ಳಿ, ಸಹದೇವಪ್ಪ ಕರಡಿ, ಹಾಜಿ ಬಾಬು, ಬೌದ್ಧನಾಯಕ, ಹೋರಾಟಗಾರ ಅಮರೀಶ್ ಗೋಸ್ತೆ ಸೇರಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಗೂ ವಿವಿಧ ಸಮಾಜದ ಮುಖಂಡರು, ರೈತ ಮಹಿಳೆಯರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.